ಆಮೇಲೆ ಮುಂಗಾರು ಸಂದರ್ಭ ಆಗಿರುವಂತ ಕಾರಣಕ್ಕಾಗಿ ಸಹಜವಾಗಿ ರಾಜ್ಯದ ಹಲವೆಡೆ ಬಹಳ ಮಳೆ ಆಗ್ತಾ ಇದೆ. ಹಾಗಾಗಿ ಜನ ಬಹಳ ಹುಷಾರಾಗಿರ್ಬೇಕು. ಮಳೆ ಬರುವಂತದ್ದೇನು ಹೊಸತಲ್ಲ, ಆದ್ರೆ ಅವ್ಯವಸ್ಥೆಯಿಂದಾಗಿ ಸಾವು ಸಂಭವಿಸುವಂತದ್ದು ಮೇಲಿನ ಮೇಲೆ ಆಗ್ತಾ ಇದೆ. ಕೊಡಗಿನಲ್ಲಿ ಮಳೆಗೆ ಸಾಲು ಸಾಲು ಅವಾಂತರಗಳು ಸಂಭವಿಸ್ತಾ ಇದೆ. ಈ ನಡುವೆ ಕಾವೇರಿ ಸೇರಿದ ಹಾಗೆ ಅನೇಕ ನದಿಗಳಿಗೆ ಜೀವ ಕಳೆ ಬಂದಿದೆ. ಉತ್ತರ ಕನ್ನಡದಲ್ಲಿ ನಿನ್ನೆಯಿಂದ 2 ಗುಡ್ಡಗಳು ಕುಸಿದಿವೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಮಳೆ ಜೋರಾಗಿರೋದ್ರಿಂದ ಈ ಭಾಗದ ನದಿ ತೊರೆಗಳು ತುಂಬಾ ಉಕ್ಕಿ ಹರಿತಾ ಇದೆ. ಒಂದು ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಉಂಟಾಗಿರುವಂತದ್ದು, ಇದರಿಂದ ನಮಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆ, ಭೋರ್ಗರೆಯುತ್ತಿವೆ ನದಿಗಳು ಮೈದುಂಬಿ ಹರಿಯುತ್ತಿವೆ. ವಿಶ್ರಾಂತಿಗೆಂದು ನಿರ್ಮಿಸಿದ್ದ ಪಾರ್ಕ್ಗಳೇ ಮುಳುಗಿ ಹೋಗಿದೆ. ರಸ್ತೆಗಳಂತೂ ಥೇಟ್ ಹಳ್ಳಗಳಂತೆ ಕಾಣಿಸ್ತಿವೆ. ಇದು ಕೊಡಗು ಜಿಲ್ಲೆಯಲ್ಲಿ ಕಂಡು ಬಂದ ದೃಶ್ಯಗಳು. ಇಡೀ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಬತ್ತಿ ಹೋಗಿದ್ದ ನದಿಗಳು ಮಹಾಮಳೆಗೆ ತುಂಬಿ ಹರಿಯುತ್ತಿದ್ದು ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಿ ಹೋಗಿದೆ. ಹೀಗಾಗಿ ಭಗಂಡೇಶ್ವರ ಸನ್ನಿಧಿಯಲ್ಲಿ ಭಕ್ತರು ಪರದಾಡ್ತಿದ್ದಾರೆ. ಗ್ರಾಮ ಕೇಂದ್ರ ಏನಿದೆ ಅದು ಜಲಾವೃತ ಆಗೋದನ್ನು ನಾವು ನೋಡಬಹುದು. ಇದು ಭಾಗಮಂಡಲದ ಭಗಂಡೇಶ್ವರ, ವಿಶ್ವಪ್ರಸಿದ್ಧ ಭಗಂಡೇಶ್ವರ ದೇವಾಲಯ. ಆದರೆ ಅಲ್ಲಿ ಇವಾಗ ಸಂಪೂರ್ಣ ಜಲಾವೃತ ಆಗಿರೋದ್ರಿಂದ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಆ ಕಡೆ ವಾಹನಗಳು ಬಂದು ನಿಲ್ಲುವಂತಹ ಪ್ರದೇಶ, ಆ ಪಾರ್ಕಿಂಗ್ ಏರಿಯಾ ಏನಿದೆ ಅದು ಕೂಡ ಸಂಪೂರ್ಣ ಜಲಾವೃತ ಆಗಿರೋದ್ರಿಂದ ಅಲ್ಲಿ ಯಾವುದೇ ವಾಹನಗಳು ನಿಲ್ಲಿಕ್ಕೆ ಕೂಡ ಈಗ ಸಾಧ್ಯ ಆಗಿಲ್ಲ. ಇದು ಕೇವಲ ಒಂದು ದಿನದ ಮಳೆಗೆ ಈ ಭಾಗಮಂಡಲದಲ್ಲಿ ಇಷ್ಟೊಂದು ಪ್ರವಾಹ ಬಂದಿರೋದನ್ನು ನಾವು ನೋಡಬಹುದು. ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿಯಲ್ಲಿ ಮಹಾಮಳೆಗೆ ವಿದ್ಯುತ್ ಕಂಬಗಳೇ ಉರುಳಿ ಬಿದ್ದಿವೆ. ಮರಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ತುಂಡಾಗಿವೆ. ಇನ್ನು ಇದೇ ಗ್ರಾಮದ ನವೀನನೂರಿಗೆ ಸೇರಿದ ಕಾರು ಜಖಂಗೊಂಡಿದೆ. ಮಡಿಕೇರಿ ನಗರದ ತ್ಯಾಗರಾಜ ಕಾಲೋನಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ತಡೆಗೋಡೆ ಸಂಪೂರ್ಣ ಕುಸಿದು 3 ಮನೆಗಳಿಗೆ ಹಾನಿಯಾಗಿದೆ. ಭಾರಿ ಮಳೆಯಿಂದಾಗಿ ಜಿಲ್ಲೆಯ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ, ಮನೆ ಮೇಲೆ ಬಿದ್ದ ಮರ. ಇವು ಉತ್ತರ ಕನ್ನಡ ಜಿಲ್ಲೆಯ ಫೋಟೋಗಳು. ಭಾರಿ ಮಳೆಗೆ ಜಿಲ್ಲೆಯಲ್ಲಿ ನಿನ್ನೆಯಿಂದ 2 ಗುಡ್ಡ ಕುಸಿದು ಹೋಗಿವೆ. ಸಿದ್ದಾಪುರ ತಾಲೂಕಿನ ಹಸ್ವೆಗುಳಿಯಲ್ಲಿ ಕೂಡ ಮನೆಯ ಹಿಂದೆ ಇದ್ದ ಗುಡ್ಡ ಕುಸಿದಿದೆ. ಆದ್ರೆ ಗ್ರಾಮಸ್ಥರ ಅದೃಷ್ಟ ಚೆನ್ನಾಗಿತ್ತು, ಮನೆಯಲ್ಲಿ ಯಾರು ಇರಲಿಲ್ಲ. ಹೀಗಾಗಿ ಸಂಭವಿಸಬೇಕಾಗಿದ್ದ ದುರಂತವೊಂದು ತಪ್ಪಿ ಹೋಗಿದೆ. ಇದಷ್ಟೇ ಅಲ್ಲ, ಶಿರಸಿಯ ಟಿಪ್ಪು ನಗರದಲ್ಲಿ ಬೃಹತ್ ಮರ ಮನೆಯ ಮೇಲೆ ಉರುಳಿ ಬಿದ್ದಿದೆ. ಬೈಕ್ ಹಾಗೂ 8ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಜಖಂಗೊಂಡಿದೆ. ಉಡುಪಿಯ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಪ್ರದೇಶ ಜಲಾವೃತ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ವೃದ್ಧೆ ಮಕ್ಕಳ ರಕ್ಷಣೆ. ಇದು ಉಡುಪಿಯ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಪ್ರದೇಶ ಅಕ್ಷರಶಃ ಹೊಳೆಯಂತಾಗಿ ಮಾರ್ಪಟ್ಟಿದೆ. ನಿನ್ನೆ ರಾತ್ರಿಯಿಂದ ಸುರಿದ ಮಳೆಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅಗ್ನಿಶಾಮಕ ಸಿಬ್ಬಂದಿ ನಿನ್ನೆ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ರು. ಕೃಷ್ಣಮಠ ಸುತ್ತಮುತ್ತಲಿನ ಮನೆಗಳಿಗೂ ನೀರು ನುಗ್ಗಿದ್ದು ವೃದ್ಧರು ಮಕ್ಕಳನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ರಾತ್ರೋರಾತ್ರಿ ರಕ್ಷಣೆ ಮಾಡಿದ್ದಾರೆ. ಇದೇ ಒಂದು ಚರಂಡಿ, ಅಂದ್ರೆ ಈ ಒಂದು ಚರಂಡಿಯ ಮೂಲಕ ನೀರೇನು ಹಾದು ಹೋಗುತ್ತೆ. ಅದಕ್ಕೆ ಸಮಸ್ಯೆ ಆದ ಸಂದರ್ಭದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ತುಂಬಿ ಸಾಕಷ್ಟು ಸಮಸ್ಯೆಗಳಾಗುವಂತದ್ದು. ಇದ್ದ ಗಾಳಿ ಮಳೆಗೆ ಬಂದುಬೆಟ್ಟು ರಸ್ತೆಯಲ್ಲಿ ಮರ ಧರೆಗುರುಳಿದೆ. ಉಡುಪಿ ಮಲ್ಪೆ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಪರದಾಡಿದ್ದಾರೆ. ಇಂದ್ರಾಣಿ ಒಳ ರಸ್ತೆಯಲ್ಲೂ ಬೃಹತ್ ಮರ ನೆಲಕಚ್ಚಿದೆ. ಪ್ರತಿ ವರ್ಷವೂ ಕೂಡ ಈ ಭಾಗದಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಉಂಟಾಗುವಂತದ್ದು, ಒಂದು ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಉಂಟಾಗಿರುವಂತದ್ದು. ಇದರಿಂದ ನಮಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಉತ್ತಮ ಮಳೆಯಾಗಿದೆ. ಶೃಂಗೇರಿ, ಎನ್ಆರ್ಪುರ, ಕೊಪ್ಪ, ಮೂಡಿಗೆರೆ, ಕಳಸ ಹಾಗೂ ಕೊಟ್ಟಿಗೆಹಾರದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಜಲಾಶಯ ಭರ್ತಿಯಾಗಿದೆ. ಇತ್ತ ಶೃಂಗೇರಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಕಳಸ ತಾಲೂಕಿನ ಹೆಬ್ಬಾಳೆ ಸೇತುವೆ ಮುಳುಗಡೆಗೆ 4 ರಿಂದ 5 ಅಡಿಯಷ್ಟೇ ಬಾಕಿ ಇದೆ. ಒಂದ್ ವೇಳೆ ಸೇತುವೆ ಸಂಪೂರ್ಣವಾಗಿ ಮುಳುಗಿದ್ರೆ 16 ಹಳ್ಳಿಗಳ ಸಂಪರ್ಕ ಬಂದಾಗಲಿದೆ. ಇನ್ನು ಮೈಸೂರಿನ ಹುಣಸೂರು ತಾಲೂಕಿನಲ್ಲಿ ಲಕ್ಷ್ಮಣ ತೀರ್ಥ ನದಿ ಭೋರ್ಗರೆಯುತ್ತಿದೆ. ಈ ನಡುವೆ ವರ್ಷಧಾರೆಗೆ ಕೆಆರ್ಎಸ್ ಡ್ಯಾಂ ಒಳಹರಿವಿನ ಪ್ರಮಾಣ
ಒಂದೇ ದಿನದಲ್ಲಿ 1,615 ಕ್ಯೂಸೆಕ್ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಇನ್ನು ಕರಾವಳಿ ಭಾಗದಲ್ಲಿ 4 ದಿನಗಳ ಕಾಲ ಬಹಳ ಮಳೆ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಜುಲೈ 1ನೇ ತಾರೀಕಿನವರೆಗೂ ವಾತಾವರಣದಲ್ಲಿ ಬದಲಾವಣೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನ ಕೊಟ್ಟಿದೆ. ಭಾರೀ ಮಳೆಯ ಮುನ್ಸೂಚನೆ ಕೊಟ್ಟಿರುವಂತದ್ದು ದಕ್ಷಿಣ ಕನ್ನಡ, ಉಡುಪಿ ಹಾಗೆ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಅಲ್ಲೆಲ್ಲ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಚಿಕ್ಕಮಗಳೂರು, ಕೊಡಗು ಹಾಗೆ ಶಿವಮೊಗ್ಗದಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಬೆಳಗಾವಿ, ಹಾವೇರಿ, ಮೈಸೂರಿಗೆ ಸಂಬಂಧಪಟ್ಟಂಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ.